ಹರೇ ಕೃಷ್ಣ. ಎಲ್ಲಾ ಭಕ್ತಾದಿಗಳಿಗೂ ಮತ್ತೆ ವೀಕ್ಷಕರಿಗೂ ಕೂಡ ಇವತ್ತು ನಮ್ಮ ಈ ಒಂದು ಚರ್ಚೆ ಏನಿದೆ ತುಂಬಾ ಮುಖ್ಯವಾದದ್ದು. ಸೊ ಇವತ್ತು ನಾವು ಚರ್ಚೆ ಮಾಡುವ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಮನುಷ್ಯ ದೇಹ ಯಾಕೆ ಮುಖ್ಯವಾದದ್ದು, ಈ ಒಂದು ಮನುಷ್ಯ ದೇಹವನ್ನ ನಾವು ಯಾವುದಕ್ಕೋಸ್ಕರ ಅಂತ ಉಪಯೋಗಿಸ್ಕೊಳ್ಬಹುದು. ಸೊ ಅನ್ನೋ ಒಂದು ವಿಷಯವನ್ನ ಮುಂದಿನ ಒಂದು ಕೆಲವು ನಿಮಿಷಗಳ ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನ ನಾವು ಮಾಡೋಣ ಅಂತ. ನೋಡ್ಬೋದು, ನಮ್ಮ ಒಂದು ವೇದಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ಆ ಜ್ಞಾನವನ್ನ ಕೊಡಲಾಗಿದೆ ಅಲ್ವಾ. ಆ, ಈ ಎಲ್ಲಾ ಒಂದು ಜ್ಞಾನ ವೇದಗಳಲ್ಲಿ ಏನು ಕೊಡಲಾಗಿದೆ ಅದನ್ನ ನಾವು 3 ವಿಭಾಗಗಳಾಗಿ ವಿಭಜಿಸಬಹುದನ್ನ ಮಾತು. ಏನಂತ? ಅಪರಾವಿದ್ಯ, ಪರಾವಿದ್ಯ ಮತ್ತೆ ಅವಿದ್ಯ ಅಂತ. ಸೊ 3 ತರದ ಜ್ಞಾನಗಳಿದೆ ನಮ್ಮ. ಮೊದಲನೇದಾಗಿ ಪರಾವಿದ್ಯ ಅಂದ್ರೆ ಏನು? ಪರಾವಿದ್ಯ ಅಂದ್ರೆ ಈ ಒಂದು ಜಗಕ್ಕೆ ಪರವಾದದ್ದು. ಪರವಿದ್ಯದಲ್ಲಿ ನಮಗೆ ಏನು ಸಿಗುತ್ತೆ ಅಂತಂದ್ರೆ, ದೇಹದ ಒಳಗಡೆ ಇರುವ ಒಂದು ಆತ್ಮದ ಬಗ್ಗೆ ಇರುವ ಒಂದು ಜ್ಞಾನವನ್ನ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತೆ. ಮತ್ತೆ ಆತ್ಮಕ್ಕೂ ಮತ್ತೆ ದೇಹಕ್ಕೂ ಯಾವ ರೀತಿಯಾದ ಒಂದು ವ್ಯತ್ಯಾಸವಿದೆ ಅನ್ನೋ ಒಂದು ವಿಷಯವೂ ಕೂಡ ನಮಗೆ ಪರಾವಿದ್ಯದಲ್ಲಿ ಸಿಗುತ್ತೆ. ಇದಲ್ಲದೆ ಇನ್ನೂ ಮುಖ್ಯವಾದ ಒಂದು ವಿಚಾರ ಏನ್ ಸಿಗುತ್ತೆ ನಮಗೆ ಪರವಿದ್ಯದಲ್ಲಿ ಅಂತಂದ್ರೆ, ಭಗವಂತ ಅಂದ್ರೆ ಯಾರು, ಅವನ ಒಂದು ಗುಣಗಳೇನು, ಅವನ ಜೊತೆ ನಮ್ಮ ಒಂದು ಸಂಪರ್ಕವನ್ನ ತೊಡಗಿಸುವುದು ಯಾವ ಒಂದು ಮಾರ್ಗವಾಗಿ ಅನ್ನೋ ಒಂದು ವಿಷಯ ಕೂಡ ನಮಗೆ ಗೊತ್ತಾಗುತ್ತೆ. ಅದು ಪರಾವಿದ್ಯ. ಎರಡನೇದು ಬಂದ್ಬಿಟ್ಟು ಅಪರಾವಿದ್ಯ ಅಂತ. ಸೊ ಈ ಒಂದು ಅಪರಾವಿದ್ಯ ಜ್ಞಾನದಲ್ಲಿ ನಾವೇನು ತಿಳಿತೇವೆ ಅಂತಂದ್ರೆ, ಉದಾಹರಣೆಗೆ ನೋಡಿ, ಕೆಲವು ಜ್ಞಾನ ಇದೆ, ಅದು ನಮ್ಮನ್ನ ಈ ಒಂದು ಪರಾವಿದ್ಯದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಉದಾಹರಣೆ ಆಯುರ್ವೇದ. ಸೊ ಆಯುರ್ವೇದದಲ್ಲಿ ನಮಗೆ ಎಂತಹ ಒಂದು ವಿಚಾರಗಳನ್ನ ಕೊಡಲಾಗಿದೆ ಅಂತಂದ್ರೆ, ಯಾವ ರೀತಿಯಾಗಿ ಈ ಒಂದು ದೈಹಿಕವನ್ನ ಚೆನ್ನಾಗಿ ನೋಡ್ಕೊಂಡು ಅದರ ಜೊತೆ ಈ ಒಂದು ದೈಹಿಕವನ್ನ ಆ ಒಂದು ಆತ್ಮದ ಜೊತೆ ಜೋಡಿಸುವ ಒಂದು ಜ್ಞಾನ ನಮಗೆ ಅದ್ರಲ್ಲಿ ಸಿಗುತ್ತೆ. ಮತ್ತೆ ವಾಸ್ತುಶಾಸ್ತ್ರ, ಅದರಲ್ಲಿ ಕೂಡ ಭಗವಂತನ ಒಂದು ಇರುವಿಕೆಯನ್ನ ಗುರುತಿಸಲಾಗುತ್ತೆ ನಮ್ಮ ಅಲ್ವಾ. ಸೊ ಈ ಒಂದು ಅಪರಾವಿದ್ಯೆ ಅಂತಂದ್ರೆ, ಇದು ಪರವಿದ್ಯೆಯ ಒಂದು ಜೊತೆಯಲ್ಲೇ ಇರುತ್ತೆ ಅನ್ನೋ ಮಾತು. ಆದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಮನಸ್ಸು ಮತ್ತೆ ಆತ್ಮ ಮತ್ತೆ ಬುದ್ಧಿ ಇವುಗಳ ಒಂದು ಚರ್ಚೆ ದಿ ಮೆಲ್ಲನೆ ಭಗವಂತನ ಜೋಡಿಸುವ ಒಂದು ಕಾರ್ಯ ಈ ಒಂದು ಅಪರಾವಿದ್ಯದಲ್ಲಿದೆ. ಮೂರನೇ ಒಂದು ವಿದ್ಯೆ ಯಾವುದು? ಅವಿದ್ಯೆ. ಅವಿದ್ಯೆಯಲ್ಲಿ ನಮಗೆ ಏನನ್ನ ತಿಳಿಸಲಾಗುತ್ತೆ ಅಂತಂದ್ರೆ, ಈ ಒಂದು ಜಡಲೋಕದಲ್ಲಿ ನಡೆಯುವ ಒಂದು ಕಾರ್ಯಗಳ ಬಗ್ಗೆ ಚರ್ಚೆ ಆಗುತ್ತನ ಮಾತು ಅಲ್ವಾ. ಸೊ ಈ ಒಂದು ಭೌತಿಕ ಲೋಕದ ಜಗತ್ತಿನ ಒಂದು ವಿಚಾರಗಳು ಕೂಡ ಕೆಲವೊಂದ್ಸಲಿ ತಿಳಿಸಲಾಗುತ್ತನ ಮಾತು. ಸೊ ಅದನ್ನ ನಾವು ಅವಿದ್ಯಾ ಅಂತ ಕರಿತೇವೆ ನಮ್ಮ. ಈ 3 ವಿದ್ಯೆಯಲ್ಲಿ ಯಾವುದಪ್ಪ ಮುಖ್ಯವಾದದ್ದು, ನಾವು ಬೆಳೆಸ್ಕೊಳ್ಬೇಕಾಗಿರೋದು ಈ ಒಂದು ಮನುಷ್ಯ ಜೀವನದಲ್ಲಿ? ನೋಡಿ, ಅವಿದ್ಯೆ ಏನಿದೆ ಅದು ಕೇವಲ ದೈಹಿಕ ಒಂದು ದೇಹಕ್ಕೆ ಅಥವಾ ಜಡ್ಯ ಒಂದು ಪದಾರ್ಥಗಳ ಒಂದು ವಸ್ತುಗಳಿಗೆ ಮಾತ್ರ ಸೀಮಿತವಾದದ್ದು. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ಈ ಒಂದು ಜಗತ್ತಿನಿಂದ ಅವನು ತನ್ನ ಒಂದು ಮುಂದಿನ ಜಗತ್ತಿಗೆ ಪ್ರಯಾಣಿಸಬೇಕಾಗುತ್ತೋ, ಅಂದ್ರೆ ದೇಹ ತ್ಯಾಗ ಮಾಡ್ಬೇಕಾಗುತ್ತೋ, ಅವಾಗ ಏನಾಗುತ್ತೆ, ಆತ್ಮ ಆ ಒಂದು ದೇಹದಿಂದ ಹೊರಗಡೆ ಬಂದು ಏನಾಗುತ್ತೆ, ಈ ಒಂದು ದೇಹವನ್ನ ಸುಡಲಾಗುತ್ತೆ ಅಥವಾ ಮಣ್ಣು ಮಾಡಲಾಗುತ್ತೆ ಅಲ್ವಾ. ಆ ರೀತಿಯಾಗಿರ್ಬೇಕಾದಾಗ ಜೀವನ ಪರ್ಯಂತ ನಾನು ಈ ಒಂದು ದೇಹಕ್ಕೋಸ್ಕರ ಅಂತ ಕಷ್ಟ ಪಡೋದು, ಅದು ಒಂದು ದಿನ ಮಣ್ಣಲ್ಲಿ ಮಣ್ಣಾಗುವ ಒಂದು ವಿಚಾರವಾದ್ರೆ ಅದರ ಒಂದು ಅದರ ಒಂದು ಗತಿ, ಆ ಒಂದು ಜ್ಞಾನದ ಒಂದು ಫಲ ಆದ್ರೂ ಏನಾಯ್ತು. ಸೊ ಅಂದ್ರೆ ಅವಿದ್ಯೆ ಅವನ್ನ ನಾವೇನಾದ್ರೂ ಗಳಿಸ್ಕೊಂಡ್ರೆ ಅದು ಯಾವ ರೀತಿಯಾಗೂ ನಮಗೆ ಸಹಾಯಕರವೂ ಆಗಲ್ಲ ಅಲ್ವಾ. ನೆಕ್ಸ್ಟ್ ನೋಡಿ, ಅಪರಾವಿದ್ಯೆ ಇದೆ. ಸೊ ಅಪರಾವಿದ್ಯೆ ಎಲ್ಲಿವರೆಗೆ ಅದು ನಮ್ಮನ್ನ ಆತ್ಮದ ಒಂದು ಹತ್ತಿರ, ಆತ್ಮದ ಜ್ಞಾನದ ಒಂದು ಹತ್ತಿರವರೆಗೆ ತೆಗೆದುಕೊಂಡು ಹೋಗುತ್ತೋ ಅಲ್ಲಿಯವರೆಗೆ ಅದು ಉಪಯೋಗಕರ ಅನ್ನೋ ಮಾತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಈ ಒಂದು ಅಪರ ಜ್ಞಾನವನ್ನ ಜನರು ಕೇವಲ ತಮ್ಮ ಒಂದು ದೈಹಿಕವಾಗಿ ಸ್ವಾಸ್ಥ್ಯಕರವಾಗಿರುವುದಕ್ಕೆಂತಲೇ ಉಪಯೋಗಿಸ್ಕೊಳ್ತಿದ್ರೆ ಹೊರತು ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ಒಂದು ತಿಳುವಳಿಕೆಗೋಸ್ಕರ ಅಂತದ್ದು ಕೂಡ ಮರೆತು ಹೋಗ್ಬಿಟ್ಟಿದ್ದಾರೆ ನಮ್ಮ ಮಾತು ಈಗಿನ ಕಾಲದಲ್ಲಿ. ಸೊ ಆದ ಕಾರಣ ಏನಪ್ಪಾ ಅಂದ್ರೆ, ನಮಗೆ ಪರಾವಿದ್ಯೆಯನ್ನ ಬೆಳೆಸ್ಕೊಳ್ಳೋದು ಅತ್ಯಂತ ಮುಖ್ಯಕರವಾಗಿದೆ. ಯಾಕೆ ಅಂತಂದ್ರೆ ನಾವು ಯಾರು ಅಂತ ಗೊತ್ತಾಗುತ್ತೆ, ಮತ್ತೆ ಆ ಒಂದು ಅಪರಾವಿದ್ಯದ ಒಂದು ಸಹಿ ಉಪಯೋಗವನ್ನು ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಮಾತು ಅಲ್ವಾ. ಸೊ ಈ ಒಂದು ದೇಹ ಏನಿದೆ ಅದು ಯಾವುದಕ್ಕೋಸ್ಕರ? ನೋಡಿ, ಒಬ್ಬ ವ್ಯಕ್ತಿ ಮಾರ್ಕೆಟ್ ಇಂದ
ಒಂದು ಕವರ್ ಅಲ್ಲಿ ಗುಲಾಬ್ ಜಾಮೂನ್ ತಗೊಂಡ್ ಬರ್ತಾ ಇದ್ದಾನೆ ಅನ್ಕೊಳ್ಳಿ ಮನೆಗೆ. ಆ ಒಂದು ಮನೆಗೆ ಬಂದಿದ ತಕ್ಷಣ ಅವ್ನ್ ಏನ್ ಮಾಡ್ತಾನೆ, ಆ ಒಂದು ಕವರ್ ಒಳಗಡೆ ಇರುವ ಒಂದು ಗುಲಾಬ್ ಜಾಮೂನ್ಗಳನ್ನ ತೆಗೆದು ತಟ್ಟೆ ಮೇಲೆ ಇಟ್ಕೊಂಡು ತಿಂತಾನೆ. ಆ ಕವರ್ ಅನ್ನ ಏನ್ ಮಾಡ್ತಾನೆ, ಕವರನ್ನ ತೊಟ್ಟಿಯಲ್ಲಿ ಬಿಸಾಡ್ತಾನೆ. ಯಾಕೆ? ಆ ಒಂದು ಕವರಿನ ಒಂದು ಉಪಯೋಗತೆ ಆಗಿ ಹೋಗ್ಬಿಟ್ಟಿದೆ ನಮ್ಮ ಮಾತು ಅಲ್ವಾ? ಅದೇ ರೀತಿಯಾಗಿ ಈ ಒಂದು ದೇಹ ಏನಿದೆ ಆ ಒಂದು ಕವರಿನಂತೆ. ಆ ಆ ಒಂದು ಕವರ್ ಒಳಗಡೆ ಎಲ್ಲಿಯವರೆಗೆ ಆ ಒಂದು ಬೆಳೆ ಬಾಳುವ ವಸ್ತು ಇದೆಯೋ ಅಲ್ಲಿವರೆಗೆ ಮಾತ್ರ ಆ ಒಂದು ಕವರಿಗೆ ಒಂದು ಬೆಲೆ ಇದೆ ಮತ್ತೆ. ಎಲ್ಲಿ ಆ ಒಂದು ಬೆಳೆ ಬಾಳುವ ವಸ್ತು ಕವರಿಂದ ಹೊರಗಡೆ ಬರುತ್ತೋ ಅದನ್ನ ನಾವು ತೊಟ್ಟಿಯಲ್ಲಿ ಬಿಸಾಕ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ದೇಹದ ಒಳಗಡೆ ಎಲ್ಲಿಯವರೆಗೆ ಆತ್ಮ ಇರುತ್ತೋ ಅಲ್ಲಿಯವರೆಗೆ ಇದಕ್ಕೆ ಬೆಲೆ ಇದೆ. ಯಾವಾಗ ಈ ಒಂದು ಆತ್ಮ ದೇಹವನ್ನ ಬಿಟ್ಟು ಹೊರಗಡೆ ಬರುತ್ತೋ ಈ ಒಂದು ದೇಹಕ್ಕೆ ಯಾವುದೇ ರೀತಿಯಾದ ಒಂದು ಬೆಲೆ ಕೂಡ ಇರಲ್ಲ ನಮ್ಮ ಅಲ್ವಾ? ಆದ ಕಾರಣ ಈ ಒಂದು ದೇಹದಲ್ಲಿ ತುಂಬಾ ಮುಖ್ಯಕರವಾದ ಒಂದು ವಸ್ತು ಅಂದ್ರೆ ಯಾವುದು? ಆತ್ಮ. ಆತ್ಮ. ಸೊ ನಾವು ಈ ಒಂದು ಆತ್ಮವನ್ನ ಕೂಡ ಹೇಗೆ ನಾವು ನೋಡ್ಕೊಳ್ಳೋದು ಅನ್ನೋದು ಈ ಒಂದು ಶಾಸ್ತ್ರಗಳ ಮುಖ್ಯ ಉದ್ದೇಶ ನಮಗೆ ತಿಳಿಸಿಕೊಡಲಾಗುತ್ತೆ ನಮ್ಮ ಮಾತು. ಭಗವದ್ಗೀತೆಯಲ್ಲಿ ಭಗವಂತ 2ನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಒಂದು ಆತ್ಮಜ್ಞಾನದ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ ನಮ್ಮ ಮಾತು. ನಾವು ನೋಡಬಹುದು ದೇಹಕ್ಕೋಸ್ಕರ ಅಂತ ಜನರು ಹಲವಾರು ಕಾರ್ಯಗಳನ್ನ ಮಾಡ್ತಾರೆ. ಮುಖ್ಯವಾಗಿ 4 ಕಾರ್ಯಗಳಿದೆ, ಅವನ್ನ ನಾವು ನೋಡಬಹುದು. ಏನು? ಮೊದಲನೇದು, ಜನರು ಒಂದು ದೇಹದ ಒಂದು ಜ್ಞಾನದಲ್ಲಿ ಅವಿವೇಕ್ತನದಲ್ಲಿ ಮುಳಗಿ ಹೋಗಿರ್ಬೇಕಾದಾಗ ಏನ್ ಮಾಡ್ತಾರೆ ಅಂತಂದ್ರೆ 4 ಕ್ರಿಯೆಗಳನ್ನ ಅವರು ಮಾಡ್ತಾರೆ ಅನ್ನೋ ಮಾತು. ಈ ಒಂದು ಕ್ರಿಯೆಗಳು ಪ್ರಾಣಿಗಳಿಗೂ ಮತ್ತೆ ಮನುಷ್ಯರಿಗೂ ಒಂದೇ ಅನ್ನೋ ಮಾತು. ಯಾವುದೆಲ್ಲ? ಮೊದಲನೇದು ತಿನ್ನುವುದು, ಈಟಿಂಗ್. ಎರಡನೇದು ಮಲಗುವುದು, ಸ್ಲೀಪಿಂಗ್. ಮೂರನೇದು ಮೇಟಿಂಗ್ ಅಥವಾ ಮೈಥುನ ಆಗಾರ. ಏನಂತ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮೈಥುನದಲ್ಲಿ ತೊಡಗುವುದನ್ನು. ಮತ್ತೆ 4ನೇದು ಡಿಫೆಂಡಿಂಗ್, ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಅಂತ ಹೇಳ್ಬೋದು. ಸೊ ಈ ಒಂದು 4 ಪ್ರಕ್ರಿಯೆಗಳೇನಿದೆ ಎಲ್ಲಾ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಇದೆ ನಮ್ಮ ಅಥವಾ ಅವರ ಒಂದು ಆ ಒಂದು ಪ್ರಾಣಿ ಪಕ್ಷಿಗಳ ಒಂದು ಜೀವನ ಪರಿಪೂರ್ಣವಾಗಿ ಒಂದು 4 ವಿಚಾರಗಳ ಒಂದು ಕೇಂದ್ರೀಕರಣವಾಗಿ ನಡೀತಲೇ ಇರುತ್ತೆ. ಈಗ ಮನುಷ್ಯರಾಗಿ ನಾವು ಕೂಡ ಏನಾಗಿದ್ದೇವೆ ಅಂತಂದ್ರೆ ಪ್ರಾಣಿಗಳಾಗಿದ್ದೇವೆ. ಯಾಕೆ? ನಾವೆನ್ಕೊಂಡಿದ್ದೇವೆ ಜೀವನದ ಒಂದು ಗಮ್ಯ ಬಂದ್ಬಿಟ್ಟು ಕೇವಲ ತಿನ್ನುವುದು, ಯಾವ ರೀತಿಯಾಗಿ ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ತಿಂದ್ರೆ ಚೆನ್ನಾಗಿರುತ್ತಪ್ಪ, ಅಲ್ಲಿ ಹೋದ್ರೆ ಏನ್ ಸಿಗುತ್ತೆ, ಇಲ್ಲಿ ಹೋದ್ರೆ ಏನ್ ಸಿಗುತ್ತೆ ತಿನ್ನೋದು. ಬರೀ ಏನಾಗ್ಬಿಟ್ಟಿದೆ, ಏನ್ ಚೆನ್ನಾಗಿರೋ ಒಂದು ಪದಾರ್ಥಗಳನ್ನ ತಿನ್ಬೇಕು, ಅಥವಾ ಮಲಗುವುದು, ಎಲ್ಲಿ ನನಗೆ ಚೆನ್ನಾಗಿ ಮಲಗುವುದಕ್ಕೆ. ಸೊ ಪ್ರಾಣಿಗಳು ನೋಡಿ ಏನ್ ಮಾಡ್ತೇವೆ, ತಿಂತವೆ, ಮಲಗ್ತವೆ. ಅದೇ ರೀತಿಯಾಗಿ ಮನುಷ್ಯನು ಕೂಡ ಏನ್ ಅನ್ಕೊಂಡಿದ್ದೇನೆ, ಜೀವನದ ಗಮ್ಯ ತಿನ್ನುವುದು, ಮಲಗುವುದು. ಎಲ್ಲಿ ನನಗೆ ಒಳ್ಳೆ ಇದು ಸಿಗುತ್ತೆ, ಆ ಬೆಡ್ ತಂದ್ರೆ ಚೆನ್ನಾಗಿರುತ್ತೆ, ಈ ಬೆಡ್ ಅದಿರಬೇಕು, ಇದಿರಬೇಕು ಅಂತ. ಸೊ ಅದೇನಾಗ್ಬಿಟ್ಟಿದೆ, ಪರಿಪೂರ್ಣ ಜೀವನದ ಒಂದು ಗಮ್ಯ ಮಲಗುವ ಒಂದು ವಿಚಾರವಾಗಿದೆ. ಮತ್ತೆ 3ನೇದು ಮೈಥುನ. ಯಾರು ನನಗೆ ಚೆನ್ನಾಗಿರೋರು ಸಿಗ್ತಾರೆ, ಅವರಿಂದ ನನಗೆ ದೈಹಿಕ ಒಂದು ಸುಖ ಚೆನ್ನಾಗಿ ಸಿಗುತ್ತಾ, ಇವರಿಂದ ಸಿಗುತ್ತಾ, ಇವರಿಂದ ನನಗೆ ಯಾವ ರೀತಿಯಾದ ಸುಖ ಸಿಗುತ್ತೆ, ಇವ್ರಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಬರನ್ನ ಹಿಡ್ಕೊಳ್ಳುವ, ಅವ್ರನ್ನ ಬಿಟ್ಟು ಇನ್ನೊಂದು ಹಿಡ್ಕೊಳ್ಳುವ, ಅವ್ರನ್ನ ಬಿಟ್ಟು ಇನ್ನೊಂದು ಹಿಡ್ಕೊಳ್ಳುವ, ಅವರು ಕೂಡ ಇದ್ ಮಾಡ್ಕೊಂಡು ಬಿಟ್ಟು ಬಿಟ್ಟು ಹೋಗ್ತಾ ಇದಾರೆ. ಸೊ ಏನಾಗ್ತಾ ಇದೆ, ಜನರು ಪ್ರಾಣಿಗಳಂತೆ ಆಗ್ತಾ ಇದಾರೆ. ಮತ್ತೆ 4ನೇದು ಡಿಫೆಂಡೆನ್ಸ್, ಡಿಫೆಂಡಿಂಗ್. ಸೊ ಪ್ರಾಣಿಗಳು ಏನ್ ಮಾಡ್ತೇವೆ, ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದು. ಈಗ ನೋಡಿ, ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಏನಾಗುತ್ತೆ, ಒಂದು ಪಕ್ಷಿಗಳು ಕುಂತ್ಕೊಂಡಿದೆ. ನಾವು ಏನ್ ಅಲ್ಲಿಗೆ ಅಷ್ಟು ಬೇಗ ಬಂದಿದ ತಕ್ಷಣ ಏನ್ ಮಾಡುತ್ತೆ, ಅವೆಲ್ಲ ಓಡಿ ಹೋಗ್ಬಿಡುತ್ತೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋ. ಅದ ಸೇಮ್ ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಏನು ಯಾವಾಗ್ಲೂ ಲೈಫ್ ಸೆಕ್ಯೂರಿಟಿ ಇರಬೇಕು ಅಂತ ಇನ್ಶೂರೆನ್ಸ್ ಮಾಡ್ಕೊಳ್ತೇವೆ, ಅದು ಮಾಡ್ಕೊಳ್ತೇವೆ, ಇದು ಮಾಡ್ಕೊಳ್ತೇವೆ, ಚೆನ್ನಾಗಿರ್ಬೇಕು ಅಂತ ನಾವು ಮನೆ ಕಟ್ಸ್ಕೊಳ್ತೇವೆ. ಇದೇನಿದು ಡಿಫೆಂಡಿಂಗ್ ಅನ್ನೋ ಮಾತು. ಸೊ ಯಾವೆಲ್ಲ ಒಬ್ಬ ವ್ಯಕ್ತಿ ಕೇವಲ ತನ್ನ ಒಂದು ಜೀವನವನ್ನ ಈ ಒಂದು 4 ವಿಷಯಗಳಿಗೆ ಮಾತ್ರ ಸೀಮಿತಿಸಿಕೊಳ್ತಾನೆ, ಪ್ರಾಣಿಗಳ ತರ, ಅವನಿಗೂ ಪ್ರಾಣಿಗಳಿಗೂ ಯಾವ ಒಂದು ವ್ಯತ್ಯಾಸ ಇಲ್ಲ. ಆದ್ರೆ ಏನಪ್ಪಾ, ನಮಗೂ ಈ ಒಂದು ಮನುಷ್ಯ ದೇಹ ಏನಿದೆ, ಇದು ಭಗವಂತ ಕೊಟ್ಟಿರುವ ಒಂದು ಉಡುಗೊರೆ. ಎಲ್ಲಾ ಒಂದು ಪ್ರಾಣಿಗಳಲ್ಲಿ ಇದು ಭಗವಂತ ಕೊಟ್ಟಿರುವ ಒಂದು ಉಡುಗೊರೆ ಅಂದ್ರೆ ಮನುಷ್ಯ ದೇಹ. ಯಾಕೆ? ಮನುಷ್ಯ ದೇಹದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಒಂದು ಅಸ್ತಿತ್ವ ಯಾರು, ಅಥವಾ ತಾನು ಕೇವಲ ದೇಹವಲ್ಲ, ಆತನು ಆತ್ಮ, ಆತನು ಆ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಿರುವ ವ್ಯಕ್ತಿ. ಭಗವಂತ ಯಾರು, ನಾನು ಯಾಕೆ ದುಃಖದಲ್ಲಿದ್ದೇನೆ, ಈ ಒಂದು ದುಃಖದಿಂದ ನಾನು ಹೊರಗಡೆ ಬರುವುದು ಹೇಗೆ ಅನ್ನೋ ಒಂದು ವಿಚಾರಗಳನ್ನ ಆಲೋಚನೆ ಮಾಡೋದಕ್ಕೆ ಸಾಧ್ಯವಿರೋದು ಕೇವಲ ಮನುಷ್ಯ ದೇಹದಲ್ಲಿ ಮಾತ್ರ. ಅದಕ್ಕೆ ಹೇಳೋದು ಶಾಸ್ತ್ರದಲ್ಲಿ, ಮಹಾಭಾರತದಲ್ಲಿ ಶ್ಲೋಕ ಬರುತ್ತೆ, ಏನಂತ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತದ್ ಪಶುಭಿಃ ನರಾಣಾಂ ಧರ್ಮೋ ಹಿತೇಷು ಅಧಿಕೋ ವಿಶೇಷ ಧರ್ಮೇಣ ಹೀನ
ಪಶುಭಿ ಸಮಾನ. ಆಹಾರ, ನಿದ್ರ, ಭಯ, ಮೈಥುನ, ಈ ನಾಲ್ಕು ಕೂಡ ಆಹಾರ, ನಿದ್ರ, ಭಯ, ಮೈಥುನ ಅಂಶ ಸಾಮಾನ್ಯಮೇತತ್ ಪಶುಭಿರ್ ನರಾಣಾಂ. ಈ ನಾಲ್ಕು ಕ್ರಿಯೆಗಳು ಏನಿದೆ ಒಬ್ಬ ಮನುಷ್ಯನಿಗೂ ಮತ್ತೆ ಪ್ರಾಣಿಗಳಿಗೂ ಸಮಾನವಾದದ್ದು. ಯಾವ ಒಂದು ವಿಚಾರವು ಒಬ್ಬ ವ್ಯಕ್ತಿಯನ್ನ ಮನುಷ್ಯನನ್ನಾಗಿ ಮೇಲೆಯನ್ನ ಎತ್ತುತ್ತೆ ಅಂತಂದ್ರೆ ಧರ್ಮೋ ಹಿತೇಶೋ ಅಧಿಕೋ ವಿಶೇಷ. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಒಂದು ಧರ್ಮತೆಯನ್ನ ಪರಿಪಾಲನೆ ಮಾಡೋದಕ್ಕೆ ಶುರು ಮಾಡ್ತಾನೋ ಅವಾಗ ಅವನು ನಿಜವಾದ ಒಬ್ಬ ಮನುಷ್ಯನಾಗ್ತಾನೆ ಅಂತ ಹೇಳಲಾಗಿದೆ ಅನ್ನೋ ಮಾತು ಅಲ್ವಾ. ಏನದು ಧರ್ಮ? ನಮ್ಮ ಒಂದು ನಿಜವಾದ ಧರ್ಮ ನೋಡಿ, ಉಪ್ಪಿಗೆ ತನ್ನದೇ ಆದ ಒಂದು ಉಪ್ಪುತನದ ಒಂದು ಆ ಒಂದು ಉಪ್ಪು ರುಚಿಯ ಒಂದು ಧರ್ಮ ಇದೆ. ಸಕ್ಕರೆಗೆ ಸಿಹಿಯ ಒಂದು ಧರ್ಮ ಇದೆ. ಬೆಂಕಿಗೆ ಆ ಒಂದು ಬೆಳಕು ಮತ್ತೆ ಜ್ವಾಲದ ಒಂದು ಧರ್ಮವಿದೆ. ಅದೇ ರೀತಿಯಾಗಿ ಮನುಷ್ಯನ ಒಂದು ಧರ್ಮ ಏನಪ್ಪಾ ಅಂತಂದ್ರೆ ಆತ್ಮದ ಧರ್ಮ ಅನ್ನೋ ಮಾತು. ಆತ್ಮದ ಧರ್ಮವೇನು? ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಿದೆ ಅನ್ನೋ ಮಾತು. ಪರಮಾತ್ಮ ಅಥವಾ ಭಗವಂತ ತಂದೆ, ಆತ್ಮ ಆ ಒಂದು ತಂದೆಯ ಶರಣಾಗತನಾಗಬೇಕಾಗಿರುವ ಒಂದು ಮಗು. ಸೊ ಯಾವಾಗ ಈ ಒಂದು ಆತ್ಮ ಭಗವಂತನ ಜೊತೆಗೂಡುತ್ತೋ ಅವಾಗ ತನ್ನ ಒಂದು ನಿಜ ಧರ್ಮವು ವ್ಯಕ್ತಿತ್ವ ಆಗುತ್ತನ ಮಾತು. ಆದ್ರೆ ಏನಾಗ್ಬಿಟ್ಟಿದೆ, ಇದನ್ನ ನಾವು ಮರೆತು ಹೋಗ್ಬಿಟ್ಟಿದ್ದೇವೆ, ನಾವು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ಅಲ್ವಾ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ನಾವು ತಿಳ್ಕೊಳ್ಬೇಕು, ನಾವು ಆತ್ಮವಲ್ಲ, ನಾವು ದೇಹವಲ್ಲ, ಆತ್ಮ. ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಈ ಒಂದು ವಿಚಾರಗಳನ್ನ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ಶಾಸ್ತ್ರಗಳ ಮೂಲಕ. ಸೊ ಶಾಸ್ತ್ರಗಳು ಹೇಳುತ್ತೆ, ಭಾಗವತಂನಲ್ಲಿ ಒಂದು ಶ್ಲೋಕ ಬರುತ್ತೆ ಏನಂತ, ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣ ಭಂಗುರೈ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಹೇಳಲಾಗಿದೆ ಏನಂತ, ದುರ್ಲಭೋ ಮಾನುಷೋ ದೇಹೋ, ಈ ಒಂದು ಮನುಷ್ಯ ದೇಹ ಒಬ್ಬ ವ್ಯಕ್ತಿಗೆ ಸಿಗಬೇಕು, ಒಂದು ಆತ್ಮಕ್ಕೆ ಸಿಗಬೇಕು ಅಂದ್ರೆ ತುಂಬಾ ದುರ್ಲಭ. ನೋಡಿ, ದಾಸರು ಹೇಳಿದ್ರೇನು, ಏಸು ಕಾಯಂಗಳಷ್ಟು ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ದಾಸನಾಗು ವಿಶೇಷನಾಗು. ಅಂದ್ರೆ ಎಷ್ಟೋ ಲಕ್ಷಾಂತರ ದೇಹಗಳನ್ನ ನಾವು ದಾಟ್ಕೊಂಡು ಈ ಉಚ್ಚ ದೇಹವಾದ ಈ ಒಂದು ಮನುಷ್ಯನ ಒಂದು ದೇಹದಲ್ಲಿ ಒಂದು ಆತ್ಮ ಬರುತ್ತನ ಮಾತು. ಇಂತಹ ಒಂದು ಆತ್ಮ, ಇಂತಹ ಒಂದು ದೇಹ ಸಿಗೋದ್ರಿಂದ ಅದು ತುಂಬಾ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣ ಭಂಗುರೈ. ಯಾವಾಗ ಇಂತಹ ಒಂದು ಉಪಹಾರ, ಇಂತಹ ಒಂದು ಗಿಫ್ಟ್ ನಮಗೆ ಸಿಕ್ಕಿದೆ, ಇದು ಯಾವಾಗ ನಮ್ಮಿಂದ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಅಂದ್ರೆ ಯಾವಾಗ ಈ ಒಂದು ಆತ್ಮ ದೇಹದಿಂದ ಹೊರಗಡೆ ಸಾವನ್ನಪ್ಪಬೇಕು ನಮಗೆ ಗೊತ್ತಿಲ್ಲ ನಮ್ಮ ಮಾತು. ಯಾವಾಗ ನೋಡಿ, ಆಕ್ಸಿಡೆಂಟ್ ಆಯ್ತು, ಭೂಕಂಪ ಆಯ್ತು, ಅಲ್ಲಿ ಅವ್ರು ತೀರ್ಕೊಂಡ್ರು, ಇವ್ರು ತೀರ್ಕೊಂಡ್ರು, ಕ್ಷಣಾರ್ಥದಲ್ಲೇ ಏರೋಪ್ಲೇನ್ ಬಿದ್ದು ಕೆಳಗಡೆ ಬಿದ್ದು ತೀರ್ಕೊಂಡ್ರು, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಂತಹ ಒಂದು ನಮ್ಮಲ್ಲಿ ಇಂತಹ ಒಂದು ಅವಶ್ಯಕತೆ, ಅಪರ್ಚುನಿಟಿ ನಮ್ಮಲ್ಲಿ ನಮ್ಮ ಒಂದು ಕೈಯಲ್ಲಿ ಇರಬೇಕಾದಾಗ ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ಮಾತು ಅಲ್ವಾ. ಅದಕ್ಕೆ ಈ ಒಂದು ದೇಹವನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಯಾವ ರೀತಿಯಾಗಿ? 3ನೇ ಲೈನಲ್ಲಿ ಹೇಳಲಾಗಿದೆ ಏನಂತ, ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಸೊ ಈ ರೀತಿಯಾಗಿ ಇಂತಹ ದುರ್ಲಭತನವಾಗಿರುವ ಈ ಒಂದು ದೇಹವನ್ನ ಯಾವ ರೀತಿಯಾಗಿ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ವೈಕುಂಠ ಪ್ರಿಯ ದರ್ಶನಂ. ಭಗವಂತನ ವೈಕುಂಠ ಪ್ರಿಯ ಅಂದ್ರೆ ಭಗವಂತನ ಪ್ರಿಯಕರಾಗಿರುವ ಭಕ್ತಾದಿಗಳ ಒಂದು ಸಂಘದಲ್ಲಿ, ಸಾಧು ಸಂತರ ಒಂದು ಸಂಘದಿಂದ, ಅವರ ಒಂದು ಮುಖಗಳಿಂದ, ಅವರ ಒಂದು ಮಾತುಗಳನ್ನು ನಾವು ಕೇಳಿದಾಗ ನಮ್ಮ ಒಂದು ಜೀವನದ ಒಂದು ಗಮ್ಯ ಅನ್ನೋದು ಏನು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಉದಾಹರಣೆಗೆ ನೋಡ್ಬೋದು ನೀವು, ಅರ್ಜುನ ಎಂತಹ ಒಂದು ದೊಡ್ಡ ಬಿಲ್ವಿದ್ಯೆಕಾರ ಅರ್ಜುನ. ಆದ್ರೂ ಯಾವಾಗ ಭಗವಂತ ಕೃಷ್ಣ ಅರ್ಜುನನನ್ನ ಕರ್ಕೊಂಡು ಆ ಒಂದು ಭೀಷ್ಮ ಮತ್ತೆ ದ್ರೋಣಾಚಾರ್ಯರ ಮುಂದೆ ಆ ಒಂದು ರಥವನ್ನ ನಿಲ್ಲಿಸಿದಾಗ ಅರ್ಜುನ ಕೈ ಕಾಲು ಅಲ್ಲಾಡುತ್ತಾ ಏನಾಗುತ್ತೆ, ಅರ್ಜುನನ ಕೈಯಿಂದ ಆ ಒಂದು ಗಾಂಡೀವ ಬಿಲ್ಲು ಕೆಳಗಡೆ ಬೀಳುತ್ತೆ. ಹೇಳ್ತೇನೆ, ಓ ಕೃಷ್ಣ, ನನಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ, ಈ ನನ್ನ ಎಲ್ಲ ಒಂದು ಸಂಬಂಧಿಕರನ್ನು ನಾನು ಕೊಲ್ಲುವುದಾದರೂ ಹೇಗೆ, ನನಗೆ ಯುದ್ಧ ಮಾಡುವುದಕ್ಕೆ ಸಾಕಾಗುವುದಿಲ್ಲ, ದಯವಿಟ್ಟು ಬಿಟ್ಟು ನಾನು ಹೋಗ್ತೇನೆ ಅಂತ ಅರ್ಜುನ ಹೇಳ್ತೇನೆ. ಬೈತಾರೆ ಅರ್ಜುನ, ಒಬ್ಬ ಕ್ಷತ್ರಿಯನಾಗಿ ಈ ರೀತಿಯಾಗಿ ನೀನು ಮಾತಾಡೋದ, ಆಸೂಚಯ ನನ್ನ ಸೂಚಸ್ ಪ್ರಜ್ಞಾವಾದಂಶ ಭಾಷೆ ಗತಾಸುಂಶ್ಚ ನಾನು ಸೂಚಂತಿ ಪಂಡಿತ ಅಂತ ಬೈತಾರೆ. ನೀನು ಪಂಡಿತನ ಅನ್ಕೊಂಡ್ಬಿಟ್ಟಿದೆ, ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಆ ಒಂದು ಆತ್ಮದ ಜ್ಞಾನ, ಭಗವಂತನ ಒಂದು ಜ್ಞಾನ,
ಭಗವದ್ ಧಾಮದ ಒಂದು ಜ್ಞಾನ, ವೈಕುಂಠದಲ್ಲಿ ಏನಾಗುತ್ತೆ ಅದರ ಒಂದು ವಿಚಾರ, ಯಾವ ರೀತಿಯಾಗಿ ಪ್ರಕೃತಿ ನಡ್ಕೊಳ್ತಾ ಇದೆ, ಯಾವ ರೀತಿಯಾಗಿ ಕಾಲ ನಡೀತಲೇ ಇದೆ, ಈ ಎಲ್ಲಾ ಒಂದು ವಿಚಾರಗಳನ್ನ ಭಗವದ್ಗೀತೆಯಲ್ಲಿ ಎಷ್ಟೋ ಸುಂದರವಾಗಿ ಭಗವಂತ 18 ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾರೆ ನಮ್ಮ ಮಾತು. ಸೊ ಯಾವ ಒಬ್ಬ ವ್ಯಕ್ತಿ ಆ ಒಂದು ಏನಂತ ಹೇಳ್ತಾರೆ ಸಿನ್ಸಿಯಾರಿಟಿಯಿಂದ ಈ ಒಂದು ಭಗವದ್ಗೀತೆಯನ್ನ ಚೆನ್ನಾಗಿ ಓದಿ ತಿಳ್ಕೊಳ್ತಾರೋ, ಮತ್ತೆ ಭಗವದ್ಗೀತೆಯ ಒಂದು ಸಾರ ಏನಪ್ಪಾ ಅಂತಂದ್ರೆ ಭಗವಂತನಲ್ಲಿ ಆ ಒಂದು ವಿಶ್ವಾಸ ಮತ್ತೆ ನಂಬಿಕೆಯನ್ನ ನಾವು ಬೆಳೆಸ್ಕೊಳ್ಳೋದು. ಯಾವ ರೀತಿಯಾಗಿ ನಾವು ದಿನನಿತ್ಯದ ಒಂದು ಕಾರ್ಯ ಮಾಡಿ ಭಗವಂತನಲ್ಲಿ ನಮ್ಮ ಒಂದು ಶ್ರದ್ಧಾ ಮತ್ತೆ ನಮ್ಮ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳೋದು ಅಂತಂದ್ರೆ ಭಗವಂತನ ಶುದ್ಧ ಮಂಗಳಕರವಾದ ಪುಣ್ಯ ನಾಮವನ್ನ ನಾವು ಜಪ ಮಾಡಿದಾಗ ನಮ್ಮ ಮಾತು. ಸೊ ಭಗವಂತನ ನಾಮ ತುಂಬಾ ತುಂಬಾ ಶಕ್ತಿಯುತವಾದದ್ದು. ಯಾವ ರೀತಿಯಾಗಿ ಭಗವಂತ ಶಕ್ತಿಶಾಲಿನೋ ಅದೇ ರೀತಿಯಾಗಿ ಭಗವಂತನ ಒಂದು ನಾಮವೂ ಕೂಡ ತುಂಬಾ ತುಂಬಾ ಶಕ್ತಿಶಾಲಿಯ ನಮ್ಮ ಮಾತು. ಸೊ ಭಗವಂತನ ನಾಮವನ್ನ ನಾವು ಜಪಿಸಿದಾಗ ಏನಾಗುತ್ತೆ, ನಮ್ಮ ಒಂದು ಜೀವನ ಸಾರ್ಥಕವಾಗುತ್ತೆ. ಅದಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ದಿನನಿತ್ಯ ನಾವು ಜಪ ಮಾಡಿದಾಗ ಏನಾಗುತ್ತೆ, ಯಾವ ರೀತಿಯಾಗಿ ಅರ್ಜುನ ಆ ಒಂದು ಭಗವದ್ಗೀತೆಯ ಜ್ಞಾನವನ್ನ ಕೇಳಿ ಆ ಒಂದು ಯುದ್ಧದಲ್ಲಿ ಗೆಲುವನ್ನ ಸಾಧಿಸುತ್ತಾನೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ನಾವು ಪಡ್ತಾ ಇದ್ದೇವೆ. ಅದರಿಂದ ಹೊರಗಡೆ ಬಂದು ಆ ಒಂದು ಅವಿದ್ಯದಿಂದ ಮೇಲ್ಗಡೆ ಬಂದು ಪರಾವಿದ್ಯವನ್ನ ನಾವು ಸಂಪಾದಿಸಿ ಜೀವನವನ್ನು ನಾವು ಕೂಡ ಸಾರ್ಥಕ ಮಾಡಿಕೊಳ್ಳಬಹುದು ಅನ್ನೋ ಮಾತು. ಅದಕ್ಕೆ ದಯವಿಟ್ಟು ನಮ್ಮ ಒಂದು ಬೇಡಿಕೆ, ತಾವೆಲ್ಲರೂ ಕೂಡ ದಿನನಿತ್ಯ ಎಷ್ಟಾಗುತ್ತೋ ಅಷ್ಟು ಭಗವಂತನ ಒಂದು ಜಪವನ್ನ ಮಾಡಿ, ಮತ್ತೆ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ ಅನ್ನೋ ಶಾಸ್ತ್ರಗಳನ್ನ ಸಮಯ ತೆಕ್ಕೊಂಡು ಓದಿ ಈ ಒಂದು ಮನುಷ್ಯ ದೇಹವನ್ನ ಸಫಲಗೊಳಿಸಬೇಕು ಅಂತ ನಾವು ಬೇಡಿಕೊಂಡು ಈ ಒಂದು ಇವತ್ತಿನ ನಮ್ಮ ಒಂದು ಈ ಒಂದು ವಿಷಯದ ಒಂದು ಚರ್ಚೆನ ಇಲ್ಲಿಗೆ ನಾವು ಮುಕ್ತಾಯಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಹರೇ ಕೃಷ್ಣ.